ಮಂಗಳೂರಿನ ಬಂಗ್ರಕೂಳೂರಿನ ಗೋಲ್ಡ್ ಪಿನ್ ಸಿಟಿಯ ರಾಮ ಲಕ್ಷ್ಮಣ ಜೋಡುಕೆರೆಯಲ್ಲಿ ಡಿಸೆಂಬರ್ 28ರಂದು 8ನೇ ವರ್ಷದ ಮಂಗಳೂರು ಕಂಬಳ ನಡೆಯಲಿದೆ ಎಂದು ಕಂಬಳ ಸಮಿತಿ ಅಧ್ಯಕ್ಷರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಕಂಬಳದ ಕುರಿತು ಮಾಹಿತಿಯನ್ನು ನೀಡಿದರು. ಡಿಸೆಂಬರ್ 28ರಂದು ಬೆಳಗ್ಗೆ 8:30ಕ್ಕೆ ದಿವಂಗತ ರತ್ನಮಾಧವ ಶೆಟ್ಟಿ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದ್ದು, ಕಾಶ್ಮೀರದ ರಜೌರಿಯಲ್ಲಿ ಉಗ್ರರೊಂದಿಗಿನ ಕಾಳಗದಲ್ಲಿ ಹುತಾತ್ಮರಾದ ನಾಡಿನ ಹೆಮ್ಮೆಯ ಯೋಧ ಕ್ಯಾಪ್ಟನ್ ಎಂವಿ ಪ್ರಾಂಜಲ್ ಅವರ ತಂದೆ ಎಂಆರ್ಪಿಎಲ್ನ ನಿವೃತ್ತ ಆಡಳಿತ ನಿರ್ದೇಶಕರಾದ ಎಂ ವೆಂಕಟೇಶ್ ಕಂಬಳ ಉದ್ಘಾಟಿಸಲಿದ್ದಾರೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಂದಿನ ಪೀಳಿಗೆಯ ಹಾಗೂ ಡಿಜಿಟಲ್ ಯುಗದ ಮಕ್ಕಳು ನಮ್ಮ ತುಳುವ ನಾಡಿನ ಸಂಸ್ಕೃತಿಯ ಜೊತೆಗೆ ಬೆಳೆಯಬೇಕು. ಏಕೆಂದರೆ ಕಂಬಳವು ದಕ್ಷಿಣ ಕನ್ನಡದ ಕರಾವಳಿಯ ಸಂಸ್ಕೃತಿಯ ವಿಶಿಷ್ಟತೆಯ ಪ್ರತೀಕ. ಅಲ್ಲದೆ ಮಂಗಳೂರು ಸೇರಿದಂತೆ ಕರಾವಳಿಗೆ ಆಗಮಿಸುತ್ತಿರುವ ಪ್ರವಾಸಿಗರಿಗೆ ಅನುಕೂಲವಾಗುವ ಉದ್ದೇಶದಿಂದ ಮಂಗಳೂರು ನಗರ ಭಾಗದಲ್ಲಿ ಕಳೆದ 7-8 ವರ್ಷಗಳಿಂದ ವ್ಯವಸ್ಥಿತವಾಗಿ ಮಂಗಳೂರು ಕಂಬಳವನ್ನು ಆಯೋಜಿಸಿಕೊಂಡು ಬರುತ್ತಿದ್ದೇವೆ ಎಂದು ತಿಳಿಸಿದರು. ಮಂಗಳೂರು ಕಂಬಳ ನಡೆಸುವ ಒನ್ ಆಫ್ ದ ಉದ್ದೇಶ ಪೇಟ, ಅದರ ಜೊತೆಗೆ ಹಲವು ಉದ್ದೇಶಗಳಿದೆ. ಪೇಟ ನಿಷೇಧ ಮಾಡುವ ಒಂದು ಸಂದರ್ಭ ಬಂದಾಗ ಸಹಜವಾದ ಒಂದು ಪ್ರೇರಣೆ, ಪ್ರಾಯಶಃ ಹೋರಾಟದಲ್ಲಿ ಪಾಲ್ಗೊಂಡ ಪ್ರೇರಣೆಯಿಂದ ಕಂಬಳ ಹುಟ್ಟಿತ್ತು. ಬಟ್ ಅದರ ಉದ್ದೇಶ ಹಲವು ಉದ್ದೇಶಗಳಿದೆ. ನಾನು ಈಗಾಗಲೇ ಹೇಳಿದಾಗೆ ಬೇರೆ ಬೇರೆ ನಗರ ಪ್ರದೇಶದವರಿಗೆ ಕಂಬಳವನ್ನು ನೋಡುವಂಥ ಅವಕಾಶ ಕೊಡಬೇಕು. ಮಂಗಳೂರು ಮಹಾನಗರದಲ್ಲಿ ನೆಲೆಸಿರುವಂಥ ದೇಶದ ಬೇರೆ ಬೇರೆ ಭಾಗದ ಜನರಿಗೆ ತುಳುನಾಡಿನ ಸಂಸ್ಕೃತಿಯ ಪರಿಚಯ ಆಗಬೇಕು. ಮತ್ತು ನಮ್ಮ ಮುಂದಿನ ಪೀಳಿಗೆಯ ಜನರಿಗೆ, ಮುಂದಿನ ಪೀಳಿಗೆಯವರಿಗೆ ಬದಲಾದ ಪರಿಸ್ಥಿತಿಯಲ್ಲಿ ಇವತ್ತು ಕೃಷಿ ಚಟುವಟಿಕೆಯಿಂದ ದೂರ ಆಗ್ತಾ ಇರುವಂಥ ಸಂದರ್ಭದಲ್ಲಿಯೂ ಕೂಡ ಈ ಕಂಬಳವನ್ನು ಹತ್ತಿರದಿಂದ ನೋಡುವಂಥ ಒಂದು ಅವಕಾಶವನ್ನು ಸೃಷ್ಟಿಸಿಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಮಂಗಳೂರು ಕಂಬಳ ಸಮಿತಿ ಹುಟ್ಟುಕೊಂಡಿದೆ. ಅದು ಒಂದು ಭಾಗ. ಡಿಸೆಂಬರ್ 28ನೇ ತಾರೀಕಿಗೆ 8ನೇ ವರ್ಷದ ಮಂಗಳೂರು ಕಂಬಳ ಮಂಗಳೂರಿನ ಗೋಲ್ಡ್ ಪಿನ್ ಸಿಟಿಯಲ್ಲಿ ಬೆಳಿಗ್ಗೆ 8:00ವರೆಗೆ ಉದ್ಘಾಟನೆ ಆಗಲಿಕ್ಕಿದೆ. ನಾನು ಈ ಸಂದರ್ಭದಲ್ಲಿ ತುಳುನಾಡಿನ ಎಲ್ಲ ಆತ್ಮೀಯ ಬಂಧುಗಳಿಗೆ, ವಿಶೇಷವಾಗಿ ಕಂಬಳಾಭಿಮಾನಿಗಳಿಗೆ, ಕಂಬಳಾಸಕ್ತರಿಗೆ ಮಂಗಳೂರು ಕಂಬಳ ಸಮಿತಿಯ ಅಧ್ಯಕ್ಷನ ನೆಲೆಯಿಂದ ಮಂಗಳೂರು ಕಂಬಳಿ ಸಮಿತಿಯ ಪರವಾಗಿ ಅತ್ಯಂತ ಪ್ರೀತಿಯಿಂದ ಮಂಗಳೂರು ಕಂಬಳಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಬೆಳಿಗ್ಗೆ 8:00ವರೆಗೆ ಪ್ರಾರಂಭ ಆದ ಕಂಬಳ ಮರುದಿವಸ ಬೆಳಿಗ್ಗೆನವರೆಗೆ ಇರ್ತದೆ. ಮರುದಿವಸ ಬೆಳಿಗ್ಗೆ ಫೈನಲ್ ಸ್ಪರ್ಧೆಗಳು ನಡೀಲಿಕ್ಕಿದೆ. ಪೂರ್ತಿ ದಿವಸ ಕಂಬಳದ ಒಟ್ಟು 6 ವಿಭಾಗಗಳಲ್ಲಿ ಕಂಬಳದ ಸ್ಪರ್ಧೆಗಳು 150ಕ್ಕೂ ಹೆಚ್ಚಿನ ಕೋಣಗಳು ಬಂದು ಭಾಗವಹಿಸಲಿಕ್ಕಿದೆ. ಎಲ್ಲರಿಗೂ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೊಡ್ತಾರೆ. ಕಂಬಳ ಸಮಿತಿ ಉಪಾಧ್ಯಕ್ಷ ಈಶ್ವರ್ ಪ್ರಸಾದ್ ಶೆಟ್ಟಿ ಮಾತನಾಡಿ, ಕಂಬಳದ ಅಂಗವಾಗಿ ಕಲರ್ ಕೂಟ ಡ್ರಾಯಿಂಗ್ ಸ್ಪರ್ಧೆ ನಡೆಯಲಿದೆ. 10 ವರ್ಷದವರೆಗಿನ ಮಕ್ಕಳು ರಂಗದ ಎಲ್ಯ, 10ರಿಂದ 15 ವರ್ಷದೊಳಗಿನ ಮಕ್ಕಳು ರಂಗದ ಮಲ್ಲ ವಿಭಾಗದಲ್ಲಿ ಭಾಗವಹಿಸಬಹುದು. ಇನ್ನು ರಂಗಕೂಟ ವಿಭಾಗದಲ್ಲಿ ವಯೋಮಿತಿಯ ನಿರ್ಬಂಧ ಇಲ್ಲ. ಫೋಟೋಗ್ರಫಿ ಸ್ಪರ್ಧೆ ಹಾಗೂ ರೀಲ್ಸ್ ಸ್ಪರ್ಧೆಗಳು ಕೂಡ ನಡೆಯಲಿವೆ. ರೀಲ್ಸ್ಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಳ್ಳುವಾಗ #ಮಂಗಳೂರು ಕಂಬಳ 8 ಹ್ಯಾಶ್ಟ್ಯಾಗ್ ಬಳಸಬೇಕು ಎಂದರು. ವಿಶೇಷವಾಗಿ ಫೋಟೋಗ್ರಫಿ ಕಾಂಪಿಟೇಷನ್ ಅಲ್ಲಿ 28ನೇ ತಾರೀಕು ಹಾಗೂ 29ನೇ ತಾರೀಕು ಅವರು ಕ್ಲಿಕ್ ಮಾಡಿರುವಂತಹ ಫೋಟೋ ಮಂಗಳೂರು ಕಂಬಳ @gmail.comಗೆ ಮೇಲ್ ಮಾಡುವಂತಹ ಅವಕಾಶ ಅವರಿಗೆ ಇರುತ್ತೆ. ಅದರಲ್ಲಿ ನಾವು ಅದನ್ನ ಜಡ್ಜ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ, ಯಾರು ಅದರ ವಿನ್ನರ್ಸ್ ಅಂತ. ಇನ್ನೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಬಂದಾಗ, ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನ 28ನೇ ತಾರೀಕು ಅಥವಾ 29ನೇ ತಾರೀಕು ಮಂಗಳೂರು ಕಂಬಳದಲ್ಲಿ ಶೂಟ್ ಮಾಡಿರುವಂತಹ ರೀಲ್ಸ್, ಫೋಟೋಗ್ರಫಿ ಕಾಂಪಿಟೇಷನ್ ಕೂಡ ಮಂಗಳೂರು ಕಂಬಳದಲ್ಲಿ ಶೂಟ್ ಮಾಡಿರುವಂತಹ ಫೋಟೋಸ್ಗಳು ಅವರು ಏನ್ ಮೇಲ್ ಮಾಡ್ತಾರೋ ಅದೇ ರೀತಿ ರೀಲ್ಸ್ ಕೂಡ ಮಂಗಳೂರು ಕಂಬಳದ ಅದೇ ಗೋಲ್ಡ್ ಪಿನ್ ಸಿಟಿ ಮೈದಾನದಲ್ಲಿ ಶೂಟ್ ಮಾಡಿರುವಂತಹ ರೀಲ್ಸ್ಗಳು 28 ತಾರೀಕು ಹಾಗೂ 29ನೇ ತಾರೀಕು ಶೂಟ್ ಮಾಡಿರೋ ರೀಲ್ಸ್ಗಳ ಅವರು ಫೈನಲ್ ಔಟ್ಪುಟ್ ಏನಿದೆಯೋ #ಮಂಗಳೂರು ಕಂಬಳ 8 ಅಂತ ಹಾಕಬೇಕು. ಅವರು ಅದನ್ನ ಅಪ್ಲೋಡ್ ಮಾಡುವಾಗ ಯಾರಿಗೆ ಹೈಯೆಸ್ಟ್ ವ್ಯೂಸ್ ಬರುತ್ತೆ, ಒಂದು ವಾರದ ಒಳಗೆ ಯಾರಿಗೆ ಹೈಯೆಸ್ಟ್ ವ್ಯೂಸ್ ಬರುತ್ತೆ ಅವರನ್ನ ಒಂದು ವಾರ ಒಳಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಜೇತರಂತ ನಾವು ಘೋಷಿಸ್ತೀವಿ ನಮ್ಮ ಮಂಗಳೂರು ಕಂಬಳ ಪೇಜಲ್ಲಿ. ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸುಜಿತ್ ಪ್ರತಾಪ್, ಉಪಾಧ್ಯಕ್ಷರಾದ ಅಶೋಕ್ ಕೃಷ್ಣಾಪುರ, ಪ್ರಕಾಶ್ ಗರೋಡಿ, ವಸಂತ ಪೂಜಾರಿ, ಕಾರ್ಯದರ್ಶಿ ಸಾಕ್ಷಾತ್ ಶೆಟ್ಟಿ, ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ನಂದನ್ ಮಲ್ಯ ಮತ್ತಿತರರು ಉಪಸ್ಥಿತರಿದ್ದರು.